ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷಯ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಏನು ವಿಶೇಷ ಅಂದರೆ ತಮ್ಮನ್ನೆಲ್ಲ ನೋಡಿರ್ತೀರ ಆಲ್ರೆಡಿ. 2026 ತಮಿಳ್ನಾಡು ಎಲೆಕ್ಷನ್ ಬಗ್ಗೆ ಮಾತಾಡೋಣ ಅಂತ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಜಾಸ್ತಿ ಏನು ಮಾತಾಡೋಲ್ಲ, ಸ್ವಲ್ಪ ಕಡಿಮೆನೇ ಮಾತಾಡ್ತೀನಿ. ಸ್ಟೋರಿ ಮೇನ್ ಏನಾಯ್ತಾ ಅದು ಮಾತಾಡ್ತೀನಿ, ಓಕೆನಾ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ? 2024 ಸ್ಟಾರ್ಟ್ ಮಾಡೋಣ. ನಮ್ಮ ವಿಜಯ್ ಅವರು ಒಂದು ಪಾರ್ಟಿ ಅನೌನ್ಸ್ ಮಾಡ್ತಾರೆ. ನಾನಿನ್ನು ಫಿಲಮ್ ಮಾಡಲ್ಲ, ಪೊಲಿಟಿಕ್ಸ್ಗೆ ಎಂಟ್ರಿ ಆಗ್ತಿದ್ದೀನಿ ಅಂತ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ್ಮೇಲೆ ಏನು ನಡೀತು ಅಂತ ನಿಮಗೆ ಗೊತ್ತು. ಜಸ್ಟ್ ಮೇನ್ ಆಗಿರ್ತೀನಿ. ಅವರು ಫ್ರೆಂಡ್ ಸರ್ಕಲಲ್ಲೇ ಮತ್ತು ಅವರು ಸಿನಿಮಾ ಸರ್ಕಲಲ್ಲೇ, ಇಲ್ಲ ನಿನಗೆ ಪಾಲಿಟಿಕ್ಸ್ ಎಲ್ಲ ಸೆಟ್ ಆಗೋಲ್ಲ, ಆರಾಮಾಗಿ ಮೂವಿ ಮಾಡ್ತಿದ್ದೆ, ಆರಾಮಾಗಿ ಮೂವಿ ಮಾಡ್ಕೊಂಡಿರು, ಅದು ಇದು ಅಂತ ಹೇಳ್ಕೊಂಡು. ಮತ್ತು ಫ್ಯಾನ್ಸ್ ಬಗ್ಗೆನೂ ಮಾತಾಡಿದ್ರು. ನಿಮ್ಮ ಫ್ಯಾನ್ಸ್ ಯಾರು ನಿನ್ನ ಜೊತೆ ಇರೋರು ಯಾರು ಜೆನ್ಯೂನ್ ಅಲ್ಲ, ಜಸ್ಟ್ ಮೂವಿಯನ್ನು ಸಪೋರ್ಟ್ ಮಾಡ್ತಾರೆ ಅಷ್ಟೇ, ನಿನ್ನ ನಂಬ್ಕೊಂಡು ಯಾರೂ ಓಟ್ ಹಾಕಲ್ಲ ಅಂತೆಲ್ಲ ಮಾತಾಡಿದ್ರು. ಮತ್ತು ಎಲೆಕ್ಷನ್ ಟೈಮ್ ಬರ್ತಾ ಏನು ಮಾಡಿದ್ರು ಅಂದರೆ ಎಲ್ಲ ನಿಮಗೆ ಗೊತ್ತು. ಒಂದು ಪಾರ್ಟಿ ಮೀಟಿಂಗ್ ಮಾಡಬೇಕಂದ್ರೂ ಪರ್ಮಿಷನ್ ಕೊಡ್ತಾಯಿದ್ದಿಲ್ಲ, ಎಲ್ಲಾದರೂ ಹೋಗ್ಬೇಕಂದ್ರೂ ಅವ್ರು ಅಡ್ಡಾಗ್ತಿದ್ರು. ಮತ್ತು ಅವ್ರ ಪರ್ಸ್ನಲ್ ಲೈಫ್ಗೂ ಬಂದರು. ಅವ್ರ ಮೂವಿನೂ ಪೋಸ್ಟ್ಪೋನ್ ಮಾಡಿದ್ರು, ರಿಲೀಸ್ ಮಾಡಿಲ್ಲ, ಮತ್ತು ಮೂವಿ ಲೀಕ್ ಮಾಡಿದ್ದಾರೆ, ಇಷ್ಟೆಲ್ಲ ಮಾಡಿದ್ರು. ಮತ್ತು ಪ್ರೀವಿಯಸ್ ವಿಡಿಯೋಲಿ ನಾನು ಹೇಳಿದ್ದೀನಿ, ನೀವೇನೇ ಮಾಡಿ ಕರ್ಮ ರಿಟರ್ನ್ಸ್, ಯಾರು ಬಿಟ್ರೂ ಕರ್ಮ ಅಂತೂ ಬಿಡಲ್ಲ ಅಂತ ಹೇಳಿದ್ದೀನಿ. ಸೊ ರಿಸಲ್ಟ್ ನೀವೇ ನೋಡಿದ್ದೀರಲ್ಲ ಈಗ ಏನಾಗ್ತೈತೆ ಅಂತ. 2026 ತಮಿಳ್ನಾಡು ಎಲೆಕ್ಷನ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ. ತಮಿಳ್ನಾಡಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ. ಡೆಬ್ಯೂ ಆಗಿ ಅಷ್ಟೊಂದು ವೋಟ್ ಬರೋದು ಸುಲಭ ಮಾತೇ ಅಲ್ಲ, ಅಷ್ಟೊಂದು ಸೀಟ್ ಬರೋದು ಸುಲಭ ಅಲ್ಲ. ಬಂದಿದೆ, ಗೆದ್ದಿದ್ದಾರೆ. ಈಗ ಅವರು CM ಆಗಬೇಕಂದ್ರೆ ಅವ್ರದ್ದೇ ಒಂದು ಗೌರ್ಮೆಂಟ್ ಫಾರ್ಮ್ ಮಾಡ್ಕೊಬೇಕು. ಗೌರ್ಮೆಂಟ್ ಫಾರ್ಮ್ ಮಾಡೋಕ್ಕೆ 118 ಸೀಟ್ ಇರಬೇಕು. ಅವರು 108 ಗೆದ್ದಿದ್ದಾರೆ. ಈಗ ಇನ್ನು 10 ಬರುತ್ತೆ, ಪಕ್ಕ ಬರುತ್ತೆ. ಅವರು CM ಆಗ್ತಾರೆ. ನಾನಂತೂ ಅವರು ಒಂದು ಮಾತು ಹೇಳ್ತಾರಲ್ವ, ವಿಜಯ್ ಜೋಸೆಫ್ ನಾನು ತಮಿಳ್ನಾಡು CM, ಆ ಒಂದು ಮಾತಿಗೆ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್. ಆ ಒಂದು ಮಾತಿಗೆ ಕಾಯ್ತಾ ಇದ್ದೀನಿ, ನೀವು ಕಾಯ್ತಾಯಿದ್ದೀರ ಅಂದ್ಕೊತೀನಿ. ಚೆನ್ನಾಗಿರುತ್ತೆ ಆ ಒಂದು ಮಾತಿಗೆ. ಮತ್ತು ಅವ್ರು ಹೇಳಿದಲ್ಲ, ನನಗೆ ಅವ್ರು ಹೇಳಿದ್ದು ಆಫರು ಮತ್ತು ಅವ್ರು ಹೇಳಿದ ಕೆಲಸ ಎಲ್ಲ ಓಕೆ, ಇಷ್ಟ ಆಯಿತು. ಅದ್ರಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಜಾಬ್ ಆಪರ್ಚುನಿಟಿ ವರ್ಷ ಇನ್ಕ್ರೀಸ್ ಮಾಡ್ತೀನಿ ಅಂತ ಹೇಳಿದ್ರು ಯೂತ್ಗೆ. ಅದು ಸಖತ್ ಇಷ್ಟ ಆಗೋಯಿತು. ಆ ಮನುಷ್ಯ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ ಫ್ರೆಂಡ್ಸ್. ಅಷ್ಟು ಮಾತು, ಅಷ್ಟು ಕ್ರಿಟಿಸಿಸಮು ಸುಮ್ಮನೆ ಅಲ್ಲ. ಒಂದು ಪಾಲಿಟಿಕ್ಸ್, ಒಂದು ಒಳ್ಳೆ ಕೆಲಸ ಮಾಡೋಕ್ಕೂ ಇಷ್ಟೆಲ್ಲ. ಕನ್ನಡದಲ್ಲಿ ಒಂದು ಸಾಂಗ್ ಇದೆ ಅಲ್ವಾ, ಏಟ್ ಮೇಲೆ ಬಿದ್ದಾಗ ಕಲ್ಲು ಬಂಡೆ ಶಿಲೆ ಆಗೋದು ಅಂತ. ಈ ಸಾಂಗ್ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅದಕ್ಕೆ ಛಲ ಇರಲಿ, ಈ ಕೆಲಸ ಮಾಡಲೇಬೇಕು ಅಂತ ಛಲ ಇರಲಿ, ಗೆಲ್ತೀರಾ, ಓಕೆನಾ? ಇಷ್ಟ ಫ್ರೆಂಡ್ಸ್, ಇಷ್ಟು ಹೇಳ್ಬೇಕು ಅಂದ್ಕೊಂಡಿದ್ದೆ, ಹೇಳ್ದೆ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮತ್ತು ಇನ್ನೊಂದು ವಿಶೇಷ ಬಂದು, ಇವತ್ತು ನಮ್ಮ ಅಮ್ಮ ಬರ್ಡೇ ಇದೆ. ನಿಮ್ಮ ಹಿಂದೆ ಒಂದು ಕಿಚ್ಚಿದೆ ತಾಯಿ. ನಮ್ಮ ಬರ್ಡೇ ದಿವಸ ನಾನು ಟೆಂಪಲ್ಗೆ ಹೋಗ್ತಿದ್ದೀನಿ. ಅಷ್ಟೇ.